ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ನಮ್ಮ ಯುವಜನತೆ ಸಾಧನೆಯ ಕನಸು ಕಂಡರೆ ಸಾಕು. ಅವರು ಹಳ್ಳಿಯಲ್ಲೇ ಇದ್ದರೂ ದಿಲ್ಲಿಯವರೆಗೆ ತಮ್ಮ ಕೀರ್ತಿಯನ್ನು ಹರಡಬಲ್ಲರು ಎನ್ನುವುದಕ್ಕೆ ಹೇಮಂತ್ ಟಿಎನ್ ಉತ್ತಮ ಉದಾಹರಣೆಯಾಗಬಲ್ಲರು. ಸಮಾಜ ಸೇವೆಯೇ ನನ್ನ ಗುರಿ ಎಂದುಕೊಂಡಿರುವ ಹೇಮಂತ್ ಹುಟ್ಟಿದ್ದು 1/8/1984 ಇವರ ಊರು ಮಂಡ್ಯ ಜಿಲ್ಲೆಯ ಬಸರಾಳು ಹೋಬಳಿಯ ತರಣಿಗಿರಿ ಎಂಬ ಗ್ರಾಮೀಣ ಪ್ರದೇಶ. ನಂಜೇಗೌಡ ಮತ್ತು ನಿಂಗಮ್ಮ ದಂಪತಿಯ 6 ಮಂದಿ ಮಕ್ಕಳಲ್ಲಿ ಹೇಮಂತ್ ಕೊನೆಯವರು. ಆದರೆ ಸಾಧನೆಯ ವಿಚಾರ ಬಂದರೆ ಇವರೇ ಪ್ರಥಮರು. ಮನೆಗಷ್ಟೇ ಅಲ್ಲ, ತರಣಿಗೆರೆಗೂ ಕೂಡ ಇವರೇ ಪ್ರಥಮ ಸಾಧಕರು. ಅಣ್ಣಂದಿರಾದ ಬೆಟ್ಟೇಗೌಡ, ನಂಜುಂಡೇಗೌಡ, ಶಿವರಾಜು, ಜವರೇಗೌಡ, ಅಶೋಕ್ ಕುಮಾರ್ ಎಂಬುವರ ತಮ್ಮನಾಗಿ ಜನಿಸಿದ ಹೇಮಂತ್ ಪಕ್ಕದ ಊರಾದ ಬಿಬಿ ಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ಬಸರಾಳಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆದರು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಪ್ರೀತಿಯ ಗೂಡು ನಾವೆಲ್ಲ ಬೇರೆಯಾದರೆ ಬಲವಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಅವನ ತಮ್ಮ ಹೇಮಂತ್ ಅನ್ನೋನು 6ನೇವನು. ಅವನು ರಾಜಕೀಯಕ್ಕೆ ಸಮಾಜ ಸೇವೆಗಾಗಿ ನಿಂತಿದ್ದಾನೆ. ಅವ್ರು ಮುಂದೆ ಚೆನ್ನಾಗಿ ಅನುಕೂಲ ಆಗಿ ಮೇಲೆ ಬರಬೇಕು ಅಂತ ಅವನು ಆಶ್ರಯ ಮಾಡ್ತಾಯಿದ್ದೀವಿ. ಅವನು ಸಮಾಜ ಸೇವೆ ಮಾಡಬೇಕು ಅಂತ ಇಷ್ಟಪಟ್ಟಿದ್ದಾನೆ. ಅವನು ರಾಜಕೀಯದಲ್ಲಿ ಮುಂದುವರಿಬೇಕು ಅನ್ನೋ ಆಸೆನೂ ನಮಗಿದೆ. ನಮ್ಮ ಫ್ಯಾಮಿಲಿಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಇವನು ಛಲಗಾರ. ಅವ್ನು ಏನು ಮಾಡಬೇಕು ಅಂತಿದ್ರೆ ಅದನ್ನೇ ಮಾಡೋದನ್ನು. ನಮ್ಮ ವಂಶದಲ್ಲಿ ರಾಜಕೀಯಕ್ಕೆ ಇದೆ ಮೊದಲು ಇಳಿದಿರೋದು, ಇದೇ ಮೊದಲು ನಾವು ಇಳಿದಿರೋದು. ಯಾರು ಇಳಿದ್ರೆ ನಮ್ಮ ತರಣಿಗೆರೆಲ್ಲೂ ಅಷ್ಟೇ, ತರಣಿಗೆರೆ ಊರ ಗ್ರಾಮದಲ್ಲೇ ಅಷ್ಟೇ ಯಾರೂ ರಾಜಕೀಯಕ್ಕೆ ಬಂದಿಲ್ಲ. ಇದನ್ನು ನಾವು ನಮ್ಮ ಮಗನ ಥರನೇ ನೋಡ್ಕೊಂಡಿದ್ದೀವಿ. ಅವನ ಮೇಲೆ ನಂಬಿಕೆ ಇದೆ. ಅವ್ನ ಜನಗಳಿಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ರಾಜಕೀಯದಲ್ಲಿ ಚೆನ್ನಾಗಿ ಬೆಳೀಲಿ ಎತ್ತರಕ್ಕೆ ಅನ್ನೋದೇ ನಮ್ಮ ಆಸೆ. ಅವರು ರಾಜಕೀಯಕ್ಕೆ ಬಂದು ಎಲ್ಲರಿಗೂ ಅನುಕೂಲ ಮಾಡಲಿ, ಗೆಲ್ಲಿ ಅಂತ ನಾವು ಆಶಿಸ್ತೀವಿ. ನಮ್ಮ ಹೇಮಂತ್ ಅವರು ರಾಜಕೀಯದಲ್ಲಿ ಬೆಳೀಲಿ ಅಂತ ತುಂಬ ಆಸೆ ಪಡ್ತೀವಿ. ಅದೇ ಥರ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋದು ನಮ್ಮ ಆಸೆಯ. ನಾನು ತುಂಬ ಸಮಾಜ ಸೇವೆ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೇನೆ. ಎಲ್ಲರೂ ಸಪೋರ್ಟ್ ಇದೆ. ತುಂಬ ಚೆನ್ನಾಗಿ ಬೆಳೀಲಿ, ಲೈಫಲ್ಲಿ ಚೆನ್ನಾಗಿರಲಿ, ಜನಸೇವೆನೂ ಅಷ್ಟೇ ನೀಟಾಗಿ ಚೆನ್ನಾಗಿ ಮಾಡಲಿ. ದೇವಿ ಗ್ರಾಮ ಪಂಚಾಯತಿ JDS ಪಕ್ಷದಲ್ಲಿ ನಿಂತು ಗೆದ್ದಿದ್ದಾರೆ. ಅವ್ರು ಇನ್ನೂ ಮುಂದೆ ದೊಡ್ಡ ಇದರಲ್ಲಿ ಗೆಲ್ಲಿ ಅಂತ ನಮ್ಮ ಆಸೆ. ಹೇಮಂತ್ ಅವರು ಗ್ರಾಮ ಪಂಚಾಯತಿಲಿ ಗೆದ್ದಿದ್ದಾರೆ. ಇನ್ನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಲಿ ಅವರು ಇನ್ನೂ ಯಶಸ್ಸನ್ನು ಗಳಿಸಿ ಜನರ ಸೇವೆ ಇನ್ನೂ ಹೆಚ್ಚೆಚ್ಚಾಗಿ ಮಾಡಲಿ. ಅವ್ರ ಬೆನ್ನಿಂದ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ. ಅವರ ಸಮಾಜ ಸೇವೆಯ ಫಲವೋ ಏನೋ ಇಂದು ರಾಜಧಾನಿ ಬೆಂಗಳೂರು ಗುರುತಿಸುವಷ್ಟು ಬೆಳೆದಿದ್ದಾರೆ. ಅದರ ಹಿಂದೆ ಇವರ ಖುದ್ದು ಪರಿಶ್ರಮದಿಂದ ಕೂಡಿದ ಬದುಕಿ ಇದೆ. ಒಳ್ಳೆಯ ಗುರಿಯನ್ನ ಇಟ್ಕೊಂಡು ಸಾಧನೆ ಮಾಡುವ ಎಲ್ಲರಿಗೂ ಬಾಲ್ಯದಲ್ಲಿ ಒಳ್ಳೆಯ ಶಿಕ್ಷಣ ದೊರಕಿರುತ್ತದೆ. ಹೇಮಂತ್ ಕೂಡ ತಮಗೆ ಅಂತ ಶಿಕ್ಷಣ ನೀಡಿದ ಗುರುಗಳಾದ ಸಫಿಯುಲ್ಲಾ ತಾತಯ್ಯ ಮತ್ತು ಸಿದ್ದರಾಮಯ್ಯನವರನ್ನು ಸ್ಮರಿಸಿಕೊಳ್ತಾರೆ. 13 ವರ್ಷಗಳ ಹಿಂದೆ ಹೇಮಂತ್ ಬೆಂಗಳೂರಿಗೆ ಕಾಲಿಟ್ಟಾಗ ತೀರಾ ಸಾಮಾನ್ಯರಂತೆ ಬಾರಿನಲ್ಲಿ ಕೆಲಸ ಮಾಡಿದ್ರು. ತಳ್ಳುಗಾಡಿಯ ಹೋಟೆಲ್ ಅನ್ನ ಕೂಡ ನಡೆಸಿದ್ರು. ಮನೆಗೆ ಹಾಲು ಹಾಕುವಲ್ಲಿಂದ ಹಿಡಿದು ಈಗ ಹಾಲಿನ ಅಂಗಡಿಯ ಮಾಲೀಕನಾಗಿ ಬೆಳೆದಿದ್ದಾರೆ. ತಾನು ದುಡಿದು ಇತರರಿಗೆ ಜೀವನದ ಪಾಠ ಕಲಿಲಿ ಎನ್ನುವ ಹಾಗೆ ತಾನು ಬೆಳೆಸಿರುವ ಹಾಲಿನ ಉದ್ಯಮದಲ್ಲಿ 40 ರಿಂದ 50 ಮಂದಿಗೆ ನೌಕರಿ ನೀಡಿ ಅವರ ಜೀವನಕ್ಕೆ ದಾರಿ ತೋರಿಸಿದ್ದಾರೆ. ತುಂಬ ಕಷ್ಟದಲ್ಲಿ ನಮಗೆಲ್ಲ ಹೆಲ್ಪ್ ಮಾಡಿದ್ದಾನೆ. ಅವರಿಂದನೇ ಇವತ್ತು ನಾವು ಒಂದು ಸ್ಟೇಜಿಗೆ ಬಂದಿರೋದು. ನಮಗೆಲ್ಲ ಅವಾಗೆಲ್ಲ ತುಂಬ ಕೆಲಸ ಇಲ್ಲದೆಲ್ಲ ಊಟ ತಿಂಡಿ ಎಲ್ಲ ಅವನೇ ಕೊಡಿಸಿ ತುಂಬ 2-3 ತಿಂಗಳ ಗಂಟ ಮೇಲಾಗಿ ನಮಗೆಲ್ಲ ತುಂಬ ಸಪೋರ್ಟು. ಯಾವುದೇ ಟೈಮಲ್ಲಿ ಫೋನ್ ಮಾಡಲಿ ನಿದ್ದೆಗಣ್ಣ ಬಂದು ಹೆಲ್ಪ್ ಮಾಡ್ತಾನೆ. ತುಂಬ ಒಳ್ಳೆಯ ವ್ಯಕ್ತಿ. ಬದುಕನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಇವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಯೂ ಹೌದು.
ಬೆಂಗಳೂರಿನಲ್ಲಿ ದರ್ಶನ್ ಅಭಿಮಾನಿ ಸಂಘದ ಗೌರವಾಧ್ಯಕ್ಷರು ಕೂಡ ಹೌದು. ಸಮಾಜ ಸೇವೆ ಮತ್ತು ಸಮಾಜದಲ್ಲಿನ ಅನ್ಯಾಯದ ವಿರುದ್ಧ ಹೋರಾಡುವುದನ್ನೇ ಧ್ಯೇಯವಾಗಿರಿಸಿದ ಹೇಮಂತ್ಗೆ ಇವೆರಡಕ್ಕೂ ರಾಜಕೀಯವೇ ಪೂರಕ ಶಕ್ತಿ ಎಂದು ಅರಿವಾಯಿತು. ಅದೇ ಕಾರಣದಿಂದಾಗಿ 2010ರಲ್ಲಿ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿದ್ರು. ತರಣಗಿರಿಯಿಂದ ಸ್ಪರ್ಧಿಸಿದ ಪ್ರಥಮರೆಂಬ ಕೀರ್ತಿ ಸಹ ಇತ್ತು. ಆದರೆ 13 ಓಟುಗಳಿಂದ ಸೋಲುವಂತಾಯಿತು. ಆದರೆ ಸೋಲೆ ಗೆಲುವಿನ ಮೆಟ್ಟಿಲು ಎಂಬಂತೆ ಛಲ ಬಿಡದೆ ತ್ರಿವಿಕ್ರಮನಂತೆ 2015ರಲ್ಲಿ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿ 193 ಓಟುಗಳಿಂದ ಗೆದ್ದು ವಿಜಯ ಪತಾಕೆ ಹಾರಿಸಿದ್ರು. ರಾಜಕೀಯ ರಂಗದಲ್ಲಿ ತಮಗೆ ಮಣ್ಣಿನ ಮಗ ಎಂದೇ ಖ್ಯಾತರಾದ ದೇವೇಗೌಡರು ಹಾಗೂ ಕುಮಾರಣ್ಣನವರು ಸ್ಫೂರ್ತಿ ಎನ್ನುವ ಇವರಿಗೆ ಚೆಲುವರಾಯಸ್ವಾಮಿ ಸೇರಿದಂತೆ ತಿಮ್ಮೇಗೌಡ, ಚಂದಕಾಲು ಶಿವಣ್ಣ ಮುಂತಾದವರು ಮಾರ್ಗದರ್ಶಕರು. ಮತ್ತು ಇದುವರೆಗಿನ ಸಾಧನೆಯಲ್ಲಿ ಬೆಂಬಲವಾಗಿ ನಿಂತವರನ್ನು ಹೇಮಂತ್ ಎಂದೆಂದಿಗೂ ಸ್ಮರಿಸುತ್ತಾರೆ. ಹಾಗೂ ಚುನಾವಣೆ ಸಮಯದಲ್ಲಿ ಆರ್ಥಿಕ ಸಹಾಯ ನೀಡಿ ಪ್ರೋತ್ಸಾಹಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾಗಡಿ ನಂಜಪ್ಪ ಹಾಗೂ ಗಣಿಗ ರವಿಕುಮಾರ್ ಅವರನ್ನು ಮನದಾಳದಲ್ಲಿ ನೆನೆಯುತ್ತಾರೆ. ಅಂಬಿಕಾಲಿಡುವ ಮೂಲಕ ರಾಜಕೀಯಕ್ಕೆ ಬಂದ ಹೇಮಂತ್ಗೆ ಹಿರಿಯ ರಾಜಕೀಯ ಧುರೀಣರಾದ ನಂಜಪ್ಪ, ಎಂಎಲ್ಸಿ ರಾಮಕೃಷ್ಣ ಮೊದಲಾದ ಹೆಸರಾಂತ ರಾಜಕಾರಣಿಗಳೊಂದಿಗೆ ಆತ್ಮೀಯತೆ ಇದೆ. ರಾಜಕಾರಣದಲ್ಲಿ ಜೆಡಿಎಸ್ ಪಕ್ಷದ ಆಶೋತ್ತರಗಳು ಸದಾ ಸ್ಫೂರ್ತಿ ಎನ್ನುವ ಹೇಮಂತ್ಗೆ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಜೊತೆಗೆ ಉತ್ತಮ ಸ್ನೇಹ ಸಂಬಂಧವಿದೆ. ಮದುವೆಯಾಗಿ 4 ವರ್ಷಗಳಲ್ಲಿ 2 ಗಂಡು ಮಕ್ಕಳನ್ನು ಪಡೆದು ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ ಹೇಮಂತ್. ತನ್ನ ಈ 2 ಮಕ್ಕಳಷ್ಟೇ ಪ್ರೀತಿ ತರಣಗೆರೆ ಮತ್ತು ಬೇಬಿ ಎಂಬ ಅವಳಿ ಗ್ರಾಮಗಳ ಮೇಲೆ ಇದೆ ಎಂಬುದು ಅವರ ಅಭಿಪ್ರಾಯ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವ ಸಮಾಜ ಸೇವೆಯೇ ನನ್ನ ಜೀವನದ ಪರಮ ಗುರಿ ಎಂಬಂತೆ ಹೇಮಂತ್ರವರು ಶಾಲಾ ಮಕ್ಕಳಿಗೆ ಆಗಾಗ ಪುಸ್ತಕ ವಿತರಣೆ ಮಾಡುವುದು, ವಿವಿಧ ಆಟಗಳ ಬಗ್ಗೆ ಉತ್ತೇಜನ ನೀಡುವುದು, ಊರಿನೊಳಗೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡಿಸುವುದು, ರಕ್ತದಾನ ಹೀಗೆ ಹಲವಾರು ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡ ಹೆಮ್ಮೆ ಹೇಮಂತ್ರವರದ್ದು. ಹಾಗೂ ಕರ್ನಾಟಕದ ಚಾಲಕರು ವೇದಿಕೆಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲ, ಇವರು ಕಲಾ ಪೋಷಕರು ಕೂಡ. ಕಲಾವಿದರು, ಕಲಾಕಾರರೆಂದ್ರೆ ವಿಶೇಷ ಆಸಕ್ತಿ. ಅದು ಸಿನಿಮಾ ಕಲಾವಿದರಷ್ಟೇ ಅಲ್ಲ, ಊರಿನ ರಂಗಭೂಮಿ ಕಲಾವಿದರಿಗೂ ಕೈತುಂಬಾ ಸಹಾಯ ನೀಡಬಲ್ಲ ಉದಾರಿ. ಈ ಎಲ್ಲಾ ಸಮಾಜ ಸೇವೆಗೆ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿದ ಬೇಬಿ ತರಣಗೆರೆ, ಗೊತ್ತಿಗಾನಹಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ನಾನು ಚಿರಋಣಿ ಎನ್ನುತ್ತಾರೆ ಹೇಮಂತ್. ಈಗ ಗುತ್ತನಹಳ್ಳಿ ಗ್ರಾಮಸ್ಥರಾಗಿರ್ಬೋದು, ತರಣಗೆರೆ ಗ್ರಾಮಸ್ಥರಾಗಿರ್ಬೋದು, ಯಜಮಾನರುಗಳಾಗಿರ್ಬೋದು, ಬೇಬಿ ಗ್ರಾಮಸ್ಥರು, ಅವ್ರಿಗೆಲ್ಲ ಕೃತಜ್ಞತೆ. ಇಡೀ ಬಸವಳ್ಳಿ ಜನ ನನಗೆ ರಾಜಕಾರಣಿಗಳೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲರಿಗಿಂತ ನಮ್ಮ ಅಣ್ಣ ತಮ್ಮದಿರೆಲ್ಲ ಸಹಕಾರ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವುದೂ ತೊಂದರೆ ಇಲ್ಲ, ಯಾವುದಕ್ಕೆ ಎಲ್ಲ ಏನೇ ಸಮಸ್ಯೆ, ಯಾವ ಸಮಸ್ಯೆನೇ ಇಲ್ಲ. ನಮ್ಮ ಅಣ್ಣ ತಮ್ಮದು ಎಲ್ಲ ಚೆನ್ನಾಗಿದ್ದೀವಿ. ಅವತ್ತಿಂದ ಇವತ್ತಿಗೂ ಅಷ್ಟೇ, ಇವಾಗಲೂ ಜೊತೆಲೇ ಇದ್ವಿ. ಎಲ್ಲ ನ್ಯೂನ್ಯವಾಗಿದ್ದೀವಿ. ಮನೆಯೆಲ್ಲ ಫಂಕ್ಷನ್ ಜೊತೆಲೇ ಇದ್ವಿ. ಹಾಗಾಗಿ ಎಲ್ಲ ಚೆನ್ನಾಗಿದ್ವಿ. ಈ ಯುವ ಸಾಧಕ ಕಲಾರಾಧಕನಿಗೆ ಮುಂದೆ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧಿಸುವ ಅವಕಾಶ ಸಿಕ್ಕರೆ ಅಲ್ಲಿಂದ ಮತ್ತಷ್ಟು ಜನಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಆಕಾಂಕ್ಷೆ ಇದೆ. ಅವರ ಆಕಾಂಕ್ಷೆಗಳೆಲ್ಲ ನೆರವೇರಲಿ ಎಂದು ಹಾರೈಸೋಣ. ನಾನು ನಿಮ್ಮ ಮನೆಯ ಮಗ. ನಿಮ್ಮ ಸೇವೆಯೇ ನನ್ನ ಪರಮ ಗುರಿ. ಆ ಗುರಿ ಮುಟ್ಟಲು ನೀವೆಲ್ಲ ಹರಸಿ ಆಶೀರ್ವದಿಸಿ. ನಮಸ್ಕಾರ.